ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಚಿಕ್ಕ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ನನ್ನ ಹೆಸರು ದರ್ಶನ್ ಅಂತ, ನಿವೃತ್ತ ಸೈನಿಕ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲ ಸಮೀಪ ಇರುವ ತಲಕಾವೇರಿ. ನಾವೇನು ಬೆಂಗಳೂರಿನಲ್ಲಿ ಕಾವೇರಿ ನೀರು ಅಂತ ಕುಡಿತೀವೋ ಆ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿ ಪಕ್ಕ ನನ್ನ ಮನೆ. ನಾನು ನನ್ನ 16ನೇ ವರ್ಷಕ್ಕೆ ನಾನು ಭಾರತೀಯ ಸೇನೆಗೆ ಹೋಗಿ ಸರ್ವಿಸ್ ಮುಗಿಸ್ಕೊಂಡು ನಿವೃತ್ತಿಯನ್ನು ತೆಗೆದುಕೊಂಡ ನಂತರ ಬೆಂಗಳೂರಿನ ಗಿರಿನಗರದಲ್ಲಿ ನಾನು ವಾಸವಾಗಿರ್ತೀನಿ. ಬೆಂಗಳೂರಿನ ಗಿರಿನಗರದ ಪಕ್ಕ ಇರುವ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಸುಮಾರು 6 ವರ್ಷದಿಂದ ನಾನು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀನಿ. ಮಕ್ಕಳಿಗೆ ಅಂತಲ್ಲ, ಇದರಲ್ಲಿ ದೊಡ್ಡವರು ಎಲ್ಲರೂ ತಗೋಬೋದು. ಟ್ರೈನಿಂಗ್ ಕೊಟ್ಟಿದ್ದೀನಿ. ಪರ್ಸ್ನಲ್ ಟ್ರೈನಿಂಗು ಕೊಡ್ತಾಯಿದ್ದೀನಿ, ಗ್ರೂಪ್ ಟ್ರೈನಿಂಗ್ಸ್ನ ಕೊಡ್ತಾಯಿದ್ದೀನಿ. ಇದು ಮಕ್ಕಳ ಹೆಲ್ತ್ ಮತ್ತು ಫಿಟ್ನೆಸ್ ಬಗ್ಗೆ ಬಾಕ್ಸಿಂಗ್ ಕ್ಲಾಸಸ್ ಆಗಿರ್ಬೋದು, ಎಲ್ಲ ಟೈಪ್ಸ್ದು ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ನಾನು ಮಾಡಿಸ್ತಾಯಿದ್ದೀನಿ. ನಿಮಗೆ ಇದ್ರದ್ದು ಅಗತ್ಯಗಳು ಏನು, ಯಾಕೆ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ವೀಡಿಯೋಗಳನ್ನ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಕೂಡ ಮೋಟಿವೇಶನ್ ಸ್ಪೀಚ್ನಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಏನಾದರೂ ನಿಮ್ಮ ಮಕ್ಕಳನ್ನ ಫಿಟ್ಟಾಗಿಡಬೇಕು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡ್ತಾ ಹೋಗಿ. ಹಾಗೆ ಗಿರಿನಗರದ ಅಕ್ಕಪಕ್ಕದಲ್ಲಿ ಇರುವಂಥವ್ರು ಯಾರಾದರೂ ಇದ್ದರೆ, ನಿಮ್ಮ ಮಕ್ಕಳನ್ನ ಏನಾದರೂ ಜಾಯಿನ್ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ನೋಡಿ ಕೂತ್ಕೊಂಡು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ನನ್ನ ಹತ್ರ ಈಗ ಒಂದು 20 ಮಕ್ಕಳಿದ್ದಾರೆ. ನಂದು ಇವಾಗ ಸುಮಾರು 4 ವರ್ಷದಿಂದ 4 ಬ್ಯಾಚ್ಗಳು ಆಗಿವೆ. 4 ಬ್ಯಾಚ್ಗಳು ಒಡೆದೋಯ್ತು. ಯಾಕಂದರೆ ಫಸ್ಟ್ ಬ್ಯಾಚ್ ನಂದು ಕೊರೋನಾ ಬಂದಾಗ ಒಡೆದೋಯ್ತು. ಸೆಕೆಂಡ್ ಬ್ಯಾಚ್ ಡೆಮೊಲೇಷನ್ ಆಗ್ತಿತ್ತು ನಮ್ಮ ಪಾರ್ಕ್, ಹಾಗಾಗಿ ಆ ಪಾರ್ಕ್ ಡೆಮೊಲೇಷನ್ನಿಂದ ಒಡೆದೋಯ್ತು. ಥರ್ಡ್ ಬ್ಯಾಚ್ ಬಂದು ನನಗೆ ಹೋದ ವರ್ಷ 3 ತಿಂಗಳು ಎಲ್ಲೋ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಒಡೆದೋಯ್ತು. ಇದು 4ನೇ ಬ್ಯಾಚ್. ಈ 4ನೇ ಬ್ಯಾಚಲ್ಲಿ 20 ಜನ ಮಕ್ಕಳನ್ನು ಇಟ್ಕೊಂಡು ನಾನು ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಪ್ರತಿಯೊಂದು ಥರದ ಮಕ್ಕಳಿದ್ದಾರೆ ನನ್ನ ಹತ್ರ. ಫಿಟ್ಟಾಗಿರೋರು ಇವಾಗ ಫಿಟ್ಟಾಗಿದ್ದಾರೆ, ಫಿಟ್ಟಾಗಿ ಇಲ್ಲದಿರೋರು ಬಂದು ಜಾಯ್ನ್ ಆಗಿದ್ದರು. ನಾನು ಎಲ್ಲರನ್ನ ಫಿಟ್ ಮಾಡಿದ್ದೀನಿ. ಅದಕ್ಕೆ ವಿತ್ ರೆಕಾರ್ಡ್ ಇದೆ. ಪೇರೆಂಟ್ಸ್ಗಳ ಹತ್ರ ನೀವು ಕೇಳ್ಕೊಬೋದು. ಯಾವ ಥರ ಟ್ರೈನಿಂಗ್ ಇರ್ತದೆ ಅಂದರೆ ಸೇಮ್ ಮಿಲ್ಟ್ರಿ ವರ್ಕೌಟ್ಗಳನ್ನ ಜಾಸ್ತಿ ಮಾಡಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮುಂದೆ ಫ್ಯೂಚರಲ್ಲಿ ಫಿಟ್ಟಾಗಿ ಹೆಲ್ದಿಯಾಗಿ ಅವರ ಯಾವುದೇ ಕಾಯಿಲೆಗಳಿಂದ ದೂರ ಇರಬೇಕಂದ್ರೆ ಇದು ತುಂಬ ಅಗತ್ಯವಾಗಿದೆ. ಇದರಲ್ಲಿ ನನ್ನ ಹತ್ರ ವೆಯ್ಟ್ ಗೇನ್ ಇರೋರು ಇದ್ದಾರೆ, ವೆಯ್ಟ್ ಲಾಸ್ ಇದ್ದವರು ಇದ್ದಾರೆ. ಎಲ್ಲರನ್ನ ನಾನು ಸ್ಟಡಿ ಮಾಡಿ ಅವರಿಗೆ ಹೆಂಗೆ ಬೇಕು, ಯಾವ ಥರ ನ್ಯೂಟ್ರಿಷನ್ ಬೇಕು, ಯಾವ ಥರ ಫುಡ್ಗಳು ಬೇಕು, ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ಮಾಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಮೆಡಿಷನ್ ಮಿಕ್ಸ್ ಆಗಲಿ, ಆ ಥರ ಮೆಡಿಷನ್ ಇಂಗ್ಲೀಷ್ ಮೆಡಿಷನ್ಸ್ ಆಗಲಿ, ಬೇರೆ ಯಾವುದೇ ಮೆಡಿಷನ್ಸ್ಗಳಿಂದ ನಾನು ಮಾಡುವಂಥ ಯಾವುದೇ ನ್ಯೂಟ್ರಿಷನ್ನ ನಾನು ಸಜೆಸ್ಟ್ ಮಾಡಲ್ಲ. ಕೆಲವೊಂದು ನ್ಯೂಟ್ರಿಷನ್ಗಳನ್ನ ನಾನೇ ತಯಾರು ಮಾಡ್ತಾಯಿದ್ದೀನಿ. ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಯಾವಾಗ ಅದು ಬೇಕು ಅಂತ ಅನಿಸಿದಾಗ ನೀವು ಅದನ್ನು ನಮ್ಮ ಹತ್ರ ಕೇಳಿ ತೊಗೋಬೋದು, ಅಥವಾ ನೀವು ಮನೆಗಳಲ್ಲಿ ಮಾಡ್ಕೋಬೋದು. ಫಿಸಿಕಲ್ ಫಿಟ್ನೆಸ್ ಇವತ್ತಿನ ದಿನ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ನಿಮಗೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿದೆ, ಉಸಿರಾಡುವ ಗಾಳಿ ಕೂಡ ವಿಷ ಆಗಿದೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ನೀವು ಚಿಕ್ಕ ವಯಸ್ಸಿಂದನೇ ಈ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ಕೊಂಡ್ರೆ ನಿಮಗೆ ಅದರದ್ದು ಬೆನಿಫಿಟ್ಸ್ ಮುಂದೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಯಾವುದೇ ಚಿಕ್ಕ ಪುಟ್ಟ ಕಾಯಿಲೆಗಳಾಗಿರಲಿ, ಇನ್ನು ಅಥವಾ ಬರುವಂಥ ದೊಡ್ಡ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡ್ಕೋಬೇಕಂದ್ರೆ ನಾವು ಈ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನು ಈ ಥರ ಯಾವುದಾದ್ರೂ ಸ್ಪೋರ್ಟ್ಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಬಿಡಬೇಕು. ಆಮೇಲೆ ಇನ್ನು ಏನಾದರೂ ನಿಮಗೆ ಹೆಚ್ಚು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ಫಸ್ಟ್ ವೀಡಿಯೋನ ನೋಡಿ. ವೀಡಿಯೋನ ಫಸ್ಟ್ ಫುಲ್ ನೋಡಿ. ಆಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ನಲ್ಲಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಒಂದೇ ಸಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡಿಬಿಟ್ಟು ಓಡ್ಕೊಬಂದು ಸೇರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳು ನಿತ್ರು ಕೂಡ ನೀವು ಪೇರೆಂಟ್ಸಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಪೇರೆಂಟ್ಸ್ಗಳು ಕರ್ಕೊಬಂದು ಬಿಟ್ಟು ಅವರು ನೀವು ನಿಮಗೆ ಆ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಬಂದು ಕೂತ್ಕೊಂಡ್ರೆ ಮಾತ್ರ ಇದಾಗುವಂಥದ್ದು. ನನ್ನ ಯಾರ್ದೋ ಒಂದು ವೀಡಿಯೋ ನೋಡಿಬಿಟ್ಟೆ, ಆ ವೀಡಿಯೋದಲ್ಲಿ ಈ ಥರ ಮಾತಾಡಿದ್ದಾರೆ ಇವರು, ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಹಾಕ್ತೀನಿ ಅಂತಂದರೆ ಅದೆಲ್ಲ ಆಗೋದಿರುವಂಥ ಕಥೆಗಳು. ಯಾಕಂದರೆ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಕರ್ಕೊಬಂದು ಜಾಯಿನ್ ಮಾಡ್ಸೋಕೆ ಹೋಗಬೇಡಿ. ಸುಮ್ಮನೆ ನಮಗೇನು ರಿಸ್ಕ್. ಯಾಕಂದರೆ ನಾನು ಪ್ರತಿಯೊಂದು ಮಕ್ಕಳನ್ನ ಪೂರ್ತಿ ಸ್ಟಡಿ ಮಾಡಬೇಕಾಗುತ್ತೆ. ಆಮೇಲೆ ಪ್ರತಿಯೊಂದು ಮಕ್ಕಳಿಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಸುಮ್ಮನೆ ನೀವು 1 ದಿನ 2 ದಿನಕ್ಕೆ ಕರ್ಕೊಬಂದರೆ ನಾನು ಸೇರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ತುಂಬ ಜನರನ್ನ ಸೇರಿಸ್ಕೊಂಡಿದ್ದೀನಿ ನಾನು. ಅಂದರೆ ಇಂಡಿಸಿಪ್ಲಿನ್ ಯಾರ ಹತ್ರ ಇರ್ತದೆ ಅವ್ರನ್ನ ನಾನು ತೆಗೆದಾಕ್ತಿರ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಫಸ್ಟ್ ಬಂದು ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗಳನ್ನ ನೋಡಿ, ಅಕಸ್ಮಾತ್ ನಿಮಗೆ ಯಾರಾದರೂ ಹೇಳಿ ನೀವು ಮಕ್ಕಳನ್ನ ಕರ್ಕೊಬಂದು ಜಾಯ್ನಿಂಗ್ ಮಾಡ್ಸೋಕ್ಕಿಂತ ಮುಂಚೆ ಬಂದು 1-2 ದಿವಸ ಕೂತ್ಕೊಳ್ಳಿ ಅಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ನೋಡಿ ಯಾವ ಥರ ಟ್ರೈನಿಂಗ್ ಸಿಗ್ತಾಯಿದೆ. ನಮ್ಮ ಮಕ್ಕಳು ಮಾಡ್ಬೋದಾ, ಮಕ್ಕಳು ಮಾಡ್ತಾರೆ, ನೀವು ಕರ್ಕೊಬಂದು ಬಿಡಬೇಕು. ನಿಮಗೆ ಇದರಲ್ಲಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ವೀಡಿಯೋಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಯಾಕೆ ಈ ಮಕ್ಕಳು ಯಾವ ಥರ ಚೇಂಜಸ್ ಆಗ್ತಾರೆ. ಮೋಟಿವೇಶನ್ ಸ್ಪೀಚ್ಗಳನ್ನ ಮಾಡ್ತಾ ಹೋಗ್ತೀನಿ. ನೀವು ಮೋಟಿವೇಶನ್ ಸ್ಪೀಚ್ಗಳನ್ನ ನೀವು ದಯವಿಟ್ಟು ಯೂಟ್ಯೂಬ್ನಲ್ಲಿ ವಾಚ್ ಮಾಡಿ. ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಚಿಕ್ಕ ವೀಡಿಯೋಗಳು ಮಾತ್ರ ಮಾಡ್ತೀನಿ. ದೊಡ್ಡ ವೀಡಿಯೋಗಳನ್ನ ದಯವಿಟ್ಟು ನೀವು ಬಂದು ಇದರಲ್ಲಿ ವಾಚ್ ಮಾಡಬೇಕಾಗುತ್ತೆ. ಹೆಲ್ತ್ಗೆ ಸಂಬಂಧಪಟ್ಟ ಅಥವಾ ಫಿಟ್ನೆಸ್ಗೆ ಸಂಬಂಧಪಟ್ಟ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ.
ವೆಯ್ಟ್ ಲಾಸ್ ಬಗ್ಗೆ ತುಂಬ ಜನ ನನ್ನ ಹತ್ರ ಕೇಳ್ತಾರೆ. ನಿಮಗೆಲ್ಲ ಇಮ್ಮಿಡಿಯೇಟ್ಲಿ ಆಗಬೇಕು, ಯಾಕಂದರೆ ನಿಮಗೆ ಮದುವೆ ಆದ ತಕ್ಷಣ ಮಕ್ಕಳು ಬೇಕು ಅಂತ ನಿಮ್ಮ ಮನಸ್ಸಲ್ಲಿರುವಂಥದ್ದು. ಮದುವೆ ಆಗಿ 9 ತಿಂಗಳು ಮಿನಿಮಮ್ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಇದರಲ್ಲಿ ಅಷ್ಟೇ, ವೆಯ್ಟ್ ನೀವು ಒಂದು ಸಲ ಇನ್ಕ್ರೀಸ್ ಆದಮೇಲೆ ಅದನ್ನು ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ ಯಾವ ನನ್ನ ಮಗ ಹೇಳಿದ್ರು ಕೂಡ ನಂಬಕ್ಕೆ ಹೋಗಬೇಡಿ ದಯವಿಟ್ಟು. ಇದೆಲ್ಲ ಸುಳ್ಳು ಕಥೆಗಳು. 1 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅನ್ನೋದು ಸುಳ್ಳು ಕತೆ. 1 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ವೆಯ್ಟ್ ಲಾಸ್ಗಳಾಗಲ್ಲ. ಅದು ನೀವು ನ್ಯಾಚುರಲಾಗಿ ಹೋದರೆ. ನ್ಯಾಚುರಲ್ ಬಿಟ್ಟು ನೀವು ಬೇರೆ ಮೆಥಡ್ಗಳಿದೆ, ನಿಮಗೆ ಗೊತ್ತಿರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಬೇರೆಯವ್ರ ಬಗ್ಗೆ ವಿಚಾರ ಅಥವಾ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಅಥವಾ ಬೇರೆ ಎಕ್ಸಸೈಸ್ಗಳ ಬಗ್ಗೆ ಬೇರೆಯವ್ರು ಮಾಡ್ತೋ ಯಾವುದೇ ವರ್ಕೌಟ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನದೇ ಸಪ್ರೇಟ್ ಆದಂಥ ವರ್ಕೌಟ್ಸ್ಗಳು. ನಾನು ಭಾರತೀಯ ಸೇನೆಯಲ್ಲಿದ್ದಾಗ ನನಗೆ ನನ್ನ ಇನ್ಸ್ಟ್ರಕ್ಟರ್ಗಳು, ನನ್ನ ಗುರುಗಳು ಏನು ಕಲಿಸಿಕೊಟ್ಟಿದ್ದಾರೋ ಅದನ್ನು ಪ್ಲಸ್ ಅದ್ರ ಮೇಲೆ ಇನ್ನೂ ನಾನು ಸ್ವಲ್ಪ ಸುಮಾರಾಗಿ ನಾನು ಕಲ್ತ್ಕೊಂಡಿದ್ದೀನಿ ಇಷ್ಟು ವರ್ಷದಲ್ಲಿ. ಅದನ್ನೆಲ್ಲ ಸೇರಿಸಿ ನಾನು ಮಾಡುವಂಥದ್ದು. ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿರ್ತದೆ. ಕನ್ನಡದಲ್ಲಿ ನಾನು ಕೊಡುವಂಥದ್ದು ಸಂಪೂರ್ಣವಾಗಿ ಕನ್ನಡದಲ್ಲಿ ಕೊಡ್ತೀನಿ. ಯಾಕಂದರೆ ನಮ್ಮ ಜನಗಳಿಗೆ ಇಂಗ್ಲೀಷ್ ಬಗ್ಗೆ ಹುಚ್ಚು ಜಾಸ್ತಿ. ಕನ್ನಡ ಅಳಿತಾ ಹೋಗ್ತಾ ಇದೆ. ಕೆಲವೊಬ್ಬರು ಕನ್ನಡ ಬೇಕು ಅಂತ ಉಳಿಸ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಅದೇ ಥರ ನಾನು ಅಷ್ಟೇ, ನನಗೆಲ್ಲ ಭಾಷೆಗಳು ಗೊತ್ತಿದೆ, ಆದರೆ ನನ್ನ ಭಾಷೆಯಲ್ಲಿ ನಾನು ಮಾಡುವಂಥದ್ದು. ನಿಮಗೆ ಕನ್ನಡ ಸ್ವಲ್ಪ ಚೇಂಜಸ್ ಕಾಣಿಸ್ಬೋದು, ಯಾಕಂದರೆ ನಾನು ಕೊಡಗಿನವನು. ಕೊಡಗಲ್ಲಿ ಸ್ವಲ್ಪ ಕನ್ನಡ ಚೇಂಜ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕನ್ನಡನೇ, ನಂದು ಕನ್ನಡದೇ, ನಾನು ಕನ್ನಡಿಗನೇ. ನಾನು ಕನ್ನಡದಲ್ಲೇ ಕೊಡ್ತೀನಿ. ಯಾಕಂದರೆ ನನಗೆ ಬೇರೆ ಭಾಷೆಗಳ ಬಗ್ಗೆ ಅಭಿಮಾನ ಜಾಸ್ತಿ ಇಲ್ಲ. ನನ್ನ ಭಾಷೆ ಬಗ್ಗೆ ಅಭಿಮಾನ ಇರೋದ್ರಿಂದ ನಾನು ಕನ್ನಡದಲ್ಲಿ ಕೊಡ್ತೀನಿ. ನೀವುಗಳು ಇಂಗ್ಲೀಷ್ನಲ್ಲಿ ಅಥವಾ ಹಿಂದೀಲಿ ಬೇಕು ಅಂತ ಬಯಸುವವರು ಅವು ಕೊಡ್ತೀನಿ. ಆದರೆ ನನ್ನ ಭಾಷೆನ ಪ್ರೀತಿ ಮಾಡಿ ನನ್ನನ್ನು ಬೆಳೆಸಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಮುಂದೆ ಬೆಳೆಸ್ತೀರಂತ ಯೋಚನೆ ಮಾಡ್ಕೊಂಡು ನಾನು ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರಬೇಕು, ಮುಖನ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು, ಕ್ಯಾಮ್ರಾ ಮುಂದೆ ನಾನು ಡೊಂಬರಾಟಗಳನ್ನ ಆಡಬೇಕು ಅಂತ ಹೇಳಿ ದೇವರಣೆಗೂ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಅದು ಆಗದಂಥ ವಿಚಾರ. ಕೆಲವೊಬ್ಬರು ನನ್ನನ್ನು ಫಾಲೋವರ್ಸ್ಗಳು ಅಥವಾ ನನ್ನ ಪೇರೆಂಟ್ಸ್ಗಳು ಯಾರು ಬರ್ತಾಯಿದ್ದಾರೋ ಅವರು ತುಂಬ ದಿನದಿಂದ ನನ್ನ ಹತ್ರ ಹೇಳ್ಕೊಂಡು ಬಂದರು, ನೀವು ವೀಡಿಯೋಗಳನ್ನ ಮಾಡಿ, ನಿಮಗೆ ತುಂಬ ವಿಚಾರಗಳು ಗೊತ್ತಿದೆ, ಈ ವಿಚಾರಗಳಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಇದು ರೀಚ್ ಆಗುತ್ತೆ. ರೀಚ್ ಆದಮೇಲೆ ನಿಮ್ಮ ಹತ್ರ ಬಂದು ಟ್ರೈನಿಂಗು ತೊಗೊಳ್ಬೋದು ಅಂತ ಹೇಳಿದ ಕಾರಣಕ್ಕೋಸ್ಕರ ನಾನು ಅದನ್ನು ಕೇಳಿಸಿ 1 ವರ್ಷ 2 ವರ್ಷದಿಂದ ಸತತವಾಗಿ ಹೇಳಿದ ಮೇಲೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋಗಳನ್ನ ಮಾಡಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಆಮೇಲೆ ನನ್ನಿಂದ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರ್ತದೆ. ನನಗೆ ಇದು ನಿಜವಾಗಲೂ ಇದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿಲ್ಲ. ಈ ಸೋಷಿಯಲ್ ಮೀಡ್ಯಾನ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಇಲ್ಲೇ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ ನನಗೆ. ಇದಕ್ಕೆಲ್ಲ ಇದನ್ನು ಎಡಿಟಿಂಗ್ ಮಾಡೋಕ್ಕೆ ನನಗೆ ಇದನ್ನೆಲ್ಲ ಎಡಿಟಿಂಗ್ ಎಲ್ಲ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಕಲ್ತ್ಕೊತೀನಿ. ಯಾಕಂದರೆ ನಾವು ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದವರಲ್ಲ, ಹಾಗಾಗಿ. ಆಮೇಲೆ ಯಾರಿಗೆ ಅಗತ್ಯ ಇದೆಯೋ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದರೆ ದಯವಿಟ್ಟು ಬನ್ನಿ. ನಾನು ಕೊಡ್ತಿರುವ ಟ್ರೈನಿಂಗಿಂದ ನಿಮಗೆ 100% ಯೂಸ್ ಆಗುತ್ತೆ. ನಾನು ಬಲವಂತ ಮಾಡಿ ಯಾರನ್ನೂ ಕರೆಯಲ್ಲ. ನೀವು ಇಷ್ಟಪಟ್ಟು ಕರ್ಕೊಬರ್ಬೇಕು ಮಕ್ಕಳನ್ನ ನೀವು ಕರ್ಕೊಬಂದು ಬಿಟ್ಟರೆ ಸಾಕು, ಅವರು ಆಟೋಮೆಟಿಕ್ಕಾಗಿ ಕಲಿತಾರೆ. ಯಾಕಂದರೆ ನನ್ನ ಹತ್ರ ಯಾವ ಮಕ್ಕಳು ಕ್ವಾಲಿಫೈಡ್ ಮಕ್ಕಳು ಇಲ್ಲ. ಅಂದರೆ ಫಿಟ್ಟಾಗಿದ್ದವರು, ಎಲ್ಲೋ ಟ್ರೈನಿಂಗ್ ತೊಗೊಂಡವರು ಯಾರೂ ಇಲ್ಲ. ಎಲ್ಲರಿಗೆ ಟ್ರೈನಿಂಗ್ ನಾನೇ ಕೊಟ್ಟು ಮಕ್ಕಳನ್ನೆಲ್ಲವ್ರನ್ನ ನಾನು ಟ್ರೈನಿಂಗ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಥರ ಸ್ಪೋರ್ಟ್ಸಲ್ಲಿದ್ದಂಥ ಮಕ್ಕಳು ನನ್ನ ಹತ್ರ ಬಂದಿದ್ದಾರೆ. ಯಾವ ಮಕ್ಕಳು ಬಂದ್ರೂ ಎಲ್ಲ ಸ್ಪೋರ್ಟ್ಸಲ್ಲಿ, ಬಾಕ್ಸಿಂಗ್ದೊಂದು ಬಂದಿಲ್ಲ, ಯಾಕಂದರೆ ಬಾಕ್ಸಿಂಗ್ ಟ್ರೈನಿಂಗ್ ಬೆಂಗಳೂರಲ್ಲಿ ಜಾಸ್ತಿ ಇಲ್ಲ. ಬಾಕಿ ಕ್ರಿಕೆಟ್ನವ್ರು ಬಂದಿದ್ದಾರೆ, ಸ್ವಿಮ್ಮಿಂಗ್ನವ್ರು ಬಂದಿದ್ದಾರೆ, ಆಮೇಲೆ ಅಥ್ಲೆಟಿಕ್ಸ್ ಅವರು, ಆಮೇಲೆ ಜಿಮ್ನಾಸ್ಟಿಕ್ ಅವರೆಲ್ಲ ಬಂದಿದ್ದಾರೆ. ಯಾವ ಮಕ್ಕಳು ಬಂದ್ರೂ ಯಾರಿಗೂ ಸ್ಟ್ಯಾಮಿನಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಫುಡ್ ಯಾವ ಥರ ತೊಗೋಬೇಕು, ಪ್ರೋಟೀನ್ ಯಾವ ಥರ ತೊಗೋಬೇಕು ಅಂತ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಹಾಗಾಗಿ ನಾನು ಇದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋಗಳನ್ನ ನೋಡಿ ನೀವು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ನನ್ನ ವೀಡಿಯೋಗಳನ್ನ ನೋಡಿ ನನ್ನನ್ನು ಬೆಳೆಸಿದರೆ, ನನ್ನನ್ನು ಪ್ರೋತ್ಸಾಹ ಕೊಟ್ಟರೆ ನಾನು ಮಾಡಬಲ್ಲೆ. ಅಂದರೆ ನೀವು ಇದನ್ನು ನೋಡಲ್ಲ, ಆಮೇಲೆ ನಮಗೆ ವೀಡಿಯೋ ಮಾಡಿ ಸುಮ್ಮನೆ ಹಾಕಿ 1-2 ಲೈಕ್ಸ್ಗೋಸ್ಕರ 1-2 ವ್ಯೂಸಿಗೋಸ್ಕರ ಮಾಡಿದ್ರೆ ನಮಗೆ ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನನ್ನ ಕೆಲಸ ಬಿಟ್ಕೊಂಡು ನಾನು ಬೆಳಿಗ್ಗೆ ಟೈಮ್ ಒಂದು 2 ಅವರ್ 3 ಅವರ್ ಸ್ಪೇರ್ ಮಾಡ್ಕೊಂಡು ನಾನು ಮಾಡ್ತಿರುವಂಥ ವೀಡಿಯೋಗಳು. ನೀವು ನನ್ನನ್ನು ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಯೂಟ್ಯೂಬಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೋಬೇಕು, ಫೇಸ್ಬುಕ್ಕಲ್ಲೂ ಅಷ್ಟೇ ದಯವಿಟ್ಟು ಫಾಲೋ ಮಾಡಿ. ಇದಕ್ಕೆ ಬೇಕಾದಂಥ ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋಗಳನ್ನ ವಾಚ್ ಮಾಡಿ, ದೊಡ್ಡ ವೀಡಿಯೋಗಳು ಬರ್ತದೆ ಟ್ರೈನಿಂಗ್ ಕೊಡುವಂಥ ವೀಡಿಯೋಗಳು, ಅದನ್ನು ನೀವು ಇದರಲ್ಲಿ ವಾಚ್ ಮಾಡ್ತಾ ಹೋಗಿ. ಜೈ ಹಿಂದ್, ಜೈ ಕರ್ನಾಟಕ.